10:30 ಆಯ್ತದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ, ಹೊರಗಡೆ ಹೋಗಬೇಕು. ಸೀಮಂತಕ್ಕೆ ಸ್ಯಾರಿ ಶಾಪಿಂಗ್ ಮಾಡಬೇಕು. ನೋಡೋಣ ಯಾವ್ದು ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ನಾವು ಫಸ್ಟು ಸ್ಯಾರಿ ಸೆಲೆಕ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಶಾಪಿಂಗಿಗೆ. ಸೊ ನೋಡಿ, ಸ್ಯಾರಿ ಯಾವ್ದು ತಗೋತೀವಿ ಅಂತ ಫೈನಲಲ್ಲಿ ತೋರಿಸ್ತೀನಿ. ಒಂದು 2-3 ಸ್ಯಾರಿ ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ, ಆಮೇಲೆ ಫೈನಲಾಗಿ ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ ಅಂತ ನೀವೇ ನೋಡಿ. ಈ ಸ್ಯಾರಿ ತುಂಬ ಚೆನ್ನಾಗಿತ್ತು, ಬಟ್ ಇದೇ ಥರ ಕಲರ್ ಮಮ್ಮಿ ಹತ್ರ ಇದೆ ಅಂತ ಅಂದ್ಬಿಟ್ಟು ಡ್ಯಾಡಿ ಹೇಳಿದರು. ಸೊ ಅದಕ್ಕೆ ಅದನ್ನು ತಗೊಳ್ಳಿಲ್ಲ, ಬೇರೆ ತಗೊಂಡ್ವಿ. ನೋಡಿ ಫೈನಲಿ ಅಮೌಂಟ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಇಬ್ಬರು ಪರ್ಚೇಸ್ ಮಾಡಿದ್ವಿ. ಆಫರ್ ಇದ್ದಾಗ ಸ್ಯಾರಿಗಳ ಬೆಲೆ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೆ ಬೆಲೆ ಎಷ್ಟಾಯಿತು ಅಂತ ಹೇಳಿಲ್ಲ. ಆಫರ್ ಅಮೌಂಟೇ ಬೇರೆ ಇರುತ್ತೆ, ಬಟ್ ನಾವು ಬೈ ಮಾಡಿದಾಗಲೇ ಒಂದು ಅಮೌಂಟ್ ಇರುತ್ತೆ. ಅದೇ ರೇಟಿಗೆ ಸ್ಯಾರಿ ಎಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಹೇಳಿಲ್ಲ. ಜಸ್ಟ್ ಸ್ಯಾರಿ ಶಾಪಿಂಗ್ ಮಾಡಿಕೊಂಡು, ಬಟ್ ಸ್ಯಾರಿ ಶಾಪಿಂಗ್ ಫಸ್ಟ್ ಯಾಕೆ ಮಾಡಿದ್ವಿ ಅಂದರೆ ಬ್ಲೌಸ್ ಎಲ್ಲ ಹೊಲಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಾವು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಮಮ್ಮಿ ಡ್ಯಾಡಿ ಅಲ್ಲಿ ಲಿಫ್ಟಲ್ಲಿ ಹೋಗೋಣ ಬಾ ಅಂದರು. ನಾನು ಅಲ್ಲಿ ಮೆಟ್ಲು ಇಳ್ಕೊಂಡೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಾದ್ರು ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಆದಮೇಲೆ ಹೋಗಿದ್ವಿ ಹೋಟೆಲ್ಗೆ. ನಾನು ಪುಳಿಯೋಗರೆ ಆರ್ಡರ್ ಮಾಡ್ಕೊಂಡಿದ್ದೆ, ಮಮ್ಮಿ ಡ್ಯಾಡಿ ಇಡ್ಲಿ ಏನೋ ಆರ್ಡರ್ ಮಾಡ್ಕೊಂಡಿದ್ರು. ಬಟ್ ಈ ಟೈಮಲ್ಲಿ ಸ್ವಲ್ಪ ಉಳಿದು ಜಾಸ್ತಿ ಇಷ್ಟ ಆಗುತ್ತೆ, ಅಂದರೆ ಪುಳಿಯೋಗರೆ ಆ ಥರ ಐಟಮ್ಸ್ ಇಷ್ಟ ಆಗುತ್ತೆ. ಬಟ್ ಯಾವಾಗಲೂ ಹೋಟೆಲಲ್ಲಿ ಪುಳಿಯೋಗರೆನೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಆವಾಗ ಏನು ತಿನ್ನಬೇಕು ಅನಿಸುತ್ತೆ ಆವಾಗ ತಿನ್ನೋದು ಅಷ್ಟೇ ಗೈಸ್. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೋಟ್ಲಲ್ಲಿ ತಿಂದ್ಕೊಂಡು ಸುಸ್ತಾಗೋಯ್ತು. ಇಷ್ಟೇ ಶಾಪಿಂಗ್ ಮಾಡೋಕ್ಕೆ ಸುಸ್ತಾಯಿತು. ಈಗ ಯಾವ ಸೀರೆ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇದು ನಮ್ಮ ಮಮ್ಮಿ ಸ್ಯಾರಿ ಗಾಯ್ಸ್, ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯಿತು. ನಮ್ಮ ಡ್ಯಾಡಿ ಸೆಲೆಕ್ಟ್ ಮಾಡಿ ಸ್ಯಾರಿ ಇದು ಚೆನ್ನಾಗೈತೆ ನೋಡಿ ಗೈಸ್, ಸಖತ್ತಾಗಿ ಕಾಣ್ತೈತೆ. ನೀವೇ ಕಮೆಂಟ್ ಮಾಡಿ ಗೈಸ್. ಉಟ್ಕೊಂಡಾಗ ಮಮ್ಮಿ ತೋರಿಸು ನೀಟಾಗಿ ಅವ್ರಿಗೆ. ನೋಡಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಮ್ಮ ಮಮ್ಮಿ ಹತ್ರ ಈ ಕಲರ್ ಇಲ್ಲ, ಇರೋ ಕಲರ್ನೇ ತಗೋತೀನಿ ಅಂತಾರೆ. ಅದಕ್ಕೆ ನಮ್ಮ ಡ್ಯಾಡಿ ಚಾಯ್ಸ್ ಮಾಡಿರೋದು ಇದನ್ನು. ಇದು ನನ್ನ ಸೀಮಂತ ಸ್ಯಾರಿ ಗೈಸ್. ನಾನು ಕಾಂಬಿನೇಷನ್ ಕಲರ್ ಒಂದೇ ಥರ ತೊಗೊಬಿಟ್ಟಿದ್ದೀನಿ, ನಾನು ಬೇರೆ ಬೇರೆ ತೊಗೊಂಡಿಲ್ಲ ಗೈಸ್. ಉಟ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸ್ತೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಇದು ನನ್ನ ಸೀಮಂತ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ,
ಆಫರ್ ಇರುತ್ತೆ ರೇಟು. ನಾವು ತೊಗೊಂಡಿರೋ ರೇಟೇ ಬೇರೆ, ಸಿಕ್ಕೋದೇ ಬೇರೆ. ಚೆನ್ನಾಗಿತ್ತು ಸರಿ ಸಕ್ಕತ್ತಾಗಿತ್ತು ನಿಂದು. ಬಿಚ್ಚಲಾ ಬ್ಲೌಸ್ ಇದು ಕವೆ. ಯಾವುದು ಬ್ಲೌಸು? ಸಾದಾ ಸೀದನಾ? ಇದು ಪ್ಲೈನು. ಪ್ಲೇನಾ? ಇನ್ನೇನು? ಹೌದಾ? ಇನ್ನೇನು ನಿಂಗೆ ಇದು ಬರ್ತದ? ಹೆಂಗೆ ಬೇಕಾದ್ರೆ ಹೊಲ್ಸ್ಕೊಬೋದು. ಈ ಪ್ಲೈನೇ ಇರಬೇಕು. ಅದು ಇದೈತೆ ಬಾರ್ಡ್ರು ಇಲ್ಲಿ ಬಾರ್ಡರ್ ಬೇಕು ನನಗೆ. ಆಯ್ತಲ್ಲ. ಫುಲ್ ಗ್ರೀನ್ ಕಲರ್ ಸ್ಯಾರಿ ಇದು ಗೈಸ್. ನೋಡಿ ಇದು ಬ್ಲೌಸು ನಂದು ಬಿಚ್ಬೇಕು ನೋಡಬೇಕು. ಬಾರ್ಡ್ರ್ ಇಷ್ಟೆಲ್ಲ ಬರ್ತದೆ. ಹಂಗಾರೆ ಬಾರ್ಡ್ರಲ್ಲೇ ಇಡಿಸ್ತೀನಿ. ಇಲ್ಲಿ ಒಂಥರ ಇದು ಇಸ್ಬಿಡುವ ಸಾಕು. ಓಕೆ ಗೈಸ್, ಬಾಯ್. ನೆಕ್ಸ್ಟು ನಾವು ಸೀಮಂತ ಡೇಟ್ ಕೇಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಡೇಟಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಪ್ರತಿಯೊಂದೂ ಡೇಟ್ ಕೇಳಿ, ಅಂದರೆ ಶಾಸ್ತ್ರ ಕೇಳಿನೇ ಈ ಥರ ಎಲ್ಲ ಕಾರ್ಯ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಮೊದಲು ರಾಯರ ಮಠಕ್ಕೆ ಹೋಗಿದ್ವಿ. ಅದು ಗುರುವಾರ ಕೂಡ ಆಗಿತ್ತು. ಗುರುವಾರ ರಾಯರ ಮಠಕ್ಕೆ ಹೋಗ್ಬಿಟ್ಟು ದೇವ್ರ ಆಶೀರ್ವಾದ ಪಡ್ಕೊಂಡು ಆಮೇಲೆ ಹೋಗಿ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು, ಮಮ್ಮಿ, ಡ್ಯಾಡಿ, ಹಸ್ಬೆಂಡ್ 4 ಜನ ಹೋಗಿದ್ವಿ. ಹಾಗೆ ಆನ್ ದ ವೇ ಅಲ್ವಾ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿಂದ್ಕೊಂಡು ಆಮೇಲೆ ನಾವು ಶಾಸ್ತ್ರ ಕೇಳೋದಕ್ಕೆ ಹೋಗಿದ್ವಿ. ರಶ್ ಏನಿರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ವೀಕ್ಲಿ ಒನ್ಸ್ ನಮ್ಮ ಡ್ಯಾಡಿ ಹೋಗ್ತಾನೆ ಇರ್ತಾರೆ ರಾಯರ ಮಠಕ್ಕೆ. ಚಿಕ್ಕಳ್ಳಿ ಹತ್ರ ಬರುತ್ತೆ ಇದು. ಎಷ್ಟೊಂದು ಸಲ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರೀಸ್ ಹಾಕ್ತಾಯಿರ್ತೀನಿ, ನೀವೆಲ್ಲ ನೋಡಿರ್ತೀರ. ಆ್ಯಂಡ್ ನಾವು ರಾಯರ ಮಠಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ನಾವು ಶಾಸ್ತ್ರ ಕೇಳೋಕ್ಕೆ ಅಂತ ಹೋದ್ವಿ. ಇಲ್ಲೇ ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ. ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದು ಎಲ್ಲನೂ ಇಲ್ಲೇ ನಾವು ಕೇಳಿ ಶಾಸ್ತ್ರ ಕೇಳಿ ನಾವು ಫಿಕ್ಸ್ ಮಾಡಿದ್ದು. 12 ತಾರೀಕು ಭಾನುವಾರ, 13 ತಾರೀಕು ಸೋಮವಾರ. ಇದರಲ್ಲಿ ಯಾಕೆ ಬೇಕು ತೀರ್ಮಾನ ಮಾಡ್ಕೊಂಡು ಬನ್ನಿ, ಸಾಕಾಗುತ್ತೆ. ಹೀಗೆ ಎಲ್ಲ ಕೇಳಿ ನಾವು ಒಂದು 4 ಡೇಟ್ ಕೊಟ್ಟಿದ್ದರು. ಇಲ್ಲಿ ಕೇಳೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ನಾವು ಪ್ರತಿ ಸಲ ಇಲ್ಲೇ ಶಾಸ್ತ್ರ ಕೇಳ್ತೀವಿ. ಸೊ ನಮಗೆ ಒಂದು 4 ಡೇಟ್ ಕೊಟ್ಟಿದ್ದರು. ಸೊ ನಾವು ಅದರಲ್ಲಿ ಒಂದು ಚಾಯ್ಸ್ ಮಾಡ್ಕೊಂಡ್ವಿ. ಬಿಕಾಸ್ ಬೇಗ ಡೇಟ್ ಕೇಳಿಬಿಟ್ರೆ, ಬೇಗ ಹತ್ರ ಇರೋ ಡೇಟ್ ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ಹತ್ರ ಇರೋ ಡೇಟ್ನ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಶಾಸ್ತ್ರ ಕೇಳಿ ಮುಗಿಸಿ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಮಾತ್ರ. ಬಟ್ ತುಂಬ ಒಳ್ಳೇದು ಕೂಡ ಆಗಿದೆ ಅಲ್ಲಿ ಶಾಸ್ತ್ರ ಕೇಳೋದ್ರಿಂದ. ಆ್ಯಂಡ್ ಆನ್ ದ ವೇ ನಾವು ಜ್ಯೂಸ್ ಕುಡಿಬೇಕಾಗಿತ್ತು. ಜ್ಯೂಸ್ ಕುಡಿಯೋಣ ಅಂತ ಹೋಗಿ ನಾವು ಟೀ ಆರ್ಡರ್ ಮಾಡ್ಕೊಂಡ್ವಿ. ಟೀ ಚೆನ್ನಾಗಿತ್ತು. ಅಲ್ಲಿ ನಾವು ಯಾವಾಗಲೂ ಹೋಗ್ತೀವಿ, ಸಖತ್ತಾಗಿ ಮಾಡ್ತಾರೆ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆನ್ ದ ವೇ ಅಲ್ಲ, ಇದು ನೆಕ್ಸ್ಟ್ ಡೇ ಅನಿಸುತ್ತೆ. ಆವಾಗ ನಾವು ಹೋಗಬೇಕಾಗಿತ್ತು ಎಲ್ಲೋ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಾಗೆ ಟೀ ಕುಡ್ಕೊಂಡು ಕೆಲಸ ಮುಗಿಸಿ ಮನೆಗೆ ಹೋದ್ವಿ. ನಾನು ಸ್ವಲ್ಪ ಟೀ ಜಾಸ್ತಿ ಕುಡಿತೀನಿ, ಬಟ್ ಈ ಟೈಮಲ್ಲಿ ಕುಡಿಬಾರ್ದು. ಬಟ್ ಏನಾಗಲ್ಲ, ದಿನಕ್ಕೆ 1 ಸಲ ಕುಡಿತೀನಿ, ಯಾವಾಗಲೂ ಕುಡಿಯೋಲ್ಲ ಗೈಸ್. ದಿನಕ್ಕೆ 1 ಟೈಮ್ ಅಷ್ಟೇ. ಈ ಥರ ನೆಕ್ಸ್ಟ್ ಸೀಮಂತ ಡೇ ಬಂದುಬಿಟ್ಟು ಸೊ ಹಿಂದಿನ ದಿನ ಈ ಥರ ಎಲ್ಲ ಫುಲ್ ಕ್ಲೀನಿಂಗ್ ಮಾಡಲೇಬೇಕು ನಮ್ಮ ಮನೇಲಿ. ಆ್ಯಂಡ್ ಮಮ್ಮಿ ಏನಾದ್ರು ಫಂಕ್ಷನ್ ಇದ್ದರೆ, ಶಾಸ್ತ್ರ ಇದ್ದರೆ ಈ ಥರ ಮನೆ ಕ್ಲೀನಿಂಗ್ ಮಾಡ್ತಾನೆ ಇರ್ತಾರೆ. ಮನೆ ಕ್ಲೀನಿಂಗ್ ಮಾಡದೆ ಏನೂ ಮಾಡೋದೇ ಇಲ್ಲ. ನಮ್ಮ ಮನೇಲಿ ಹಂಗೆ, ನಿಮ್ಮ ಮನೇಲೂ ಹಾಗೇನಾ ಕಾಮೆಂಟ್ ಮಾಡಿ. ಎಲ್ಲರೂ ಮನೇಲೂ ಹಾಗೆ ಇರ್ಬೋದು. ಆ್ಯಂಡ್ ಈ ಥರ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಥರ ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಬಾಗಿಲಿಗೆ ಈ ಥರ ಎಲ್ಲ ತೋರಣ ಎಲ್ಲ ಕಟ್ಟಿದ್ದೀವಿ. ಶಾಸ್ತ್ರಗಳು ಅಂತಂದರೆ ಏನೋ ಒಂಥರ ಖುಷಿ, ಮನೇಲಿ ಒಂಥರ ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಫೈನಲಿ ದೇವ್ರ ಪೂಜೆನ ಮಾಡಿರೋದು. ನಮ್ಮ ಮನೇಲಿ ಆ ದೇವ್ರದ್ದು ಹಳೆ ಫೋಟೋಗಳು ತುಂಬ ಜಾಸ್ತಿ. ಬಟ್ ಅದನ್ನೇ ಇಡಬೇಕು ಅಂತ ಡ್ಯಾಡಿ ಆಟ. ಯಾವುದು ದೇವ್ರ ಫೋಟೋ ಇರುತ್ತೋ ಅದನ್ನು ಹಾಗೆ ಇಟ್ಕೊಂಡು ಆಮೇಲೆ ಹೊಸದಾಗಿ ಮಾಡ್ಕೊಳ್ಳೋದಷ್ಟೇ. ಸೊ ಈ ಥರ ಪೂಜೆ ಫೈನಲಿ ಮಾಡಿ ಮುಗಿಸಿದ್ವಿ. ಫಂಕ್ಷನ್ ದಿನ ತುಂಬ ಇದಾಗುತ್ತೆ, ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ಪೂಜೆ ಎಲ್ಲ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ಮುಗಿಸಿದ್ವಿ. ನೋಡಿ ಈ ಥರ ಡೈನಿಂಗ್ ಟೇಬಲ್ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದೀವಿ.
ಹೇಗೆ ದೇವ್ರ ಮನೆ ಫೋಟೋ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ನೋಡಿದವ್ರು ಕಮೆಂಟ್ ಮಾಡಿ ಗಾಯ್ಸ್. ರಾಯರ್ ಫೋಟೋಗಳು ನಮಗೆ ಅದಾಗಿದೆ, ಅದೇ ಮನೆಗೆ ಬಂದಿರೋದು. ಬಟ್ ನಾವು ಯಾವುದೂ ತಗೊಂಡಿಲ್ಲ. ಚಿಕ್ಕಳ್ಳಿಲಿ ನಾವೇನಾದರೂ ಅಕ್ಕಿ ಮೂಟೆ ಕೊಟ್ಟರೆ ಆ ಥರದ್ದು ದೇವ್ರದ್ದು ರಾಘವೇಂದ್ರ ಸ್ವಾಮಿ ಫೋಟೋ ಬರುತ್ತೆ ಮನೆಗೆ. ಆ್ಯಂಡ್ ಎಲ್ಲ ಪೂಜೆ ಮುಗೀತು. ಆ್ಯಂಡ್ ಮನೆ ಹತ್ರನೇ ಫಂಕ್ಷನ್ ಮಾಡ್ತಿರೋದ್ರಿಂದ ಈ ರೀತಿ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ಯಾವ ಥರ ಫೈನಲ್ ಲುಕ್ ಅಂತ ತೋರಿಸ್ತೀನಿ ನೋಡಿ. ಈ ಥರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಸತ್ಯನಾರಾಯಣ ಸ್ವಾಮಿ ಸಾಂಗ್ ಬರ್ತಾಯಿದೆ. ಆ್ಯಂಡ್ ಈ ಥರ ಐಟಮ್ಸ್ ಎಲ್ಲ ತೊಗೊಬಂದಿದ್ವಿ ಹಿಂದಿನ ದಿನ ಏನೇನು ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲರೂ ಬಂದ್ಬಿಟ್ಟು. ಫೈನಲ್ ಲುಕ್ಕು ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇಲ್ಲಿ ಈಚೆ ನಮ್ಮದು ತುಂಬ ಸ್ಪೇಸ್ ಇದೆ. ಸೊ ಅದಕ್ಕೆ ನಾವು ಇಲ್ಲೇ ಮನೆ ಹತ್ರನೇ ಡೆಕೋರೇಷನ್ ಮಾಡೋದಕ್ಕೆ ಹೇಳಿದ್ದೀವಿ. ಅವರು ಈ ಥರ ಫುಲ್ ಡೆಕೋರೇಷನ್ ಮಾಡಿದ್ರು. ಫುಲ್ ಫೈನಲ್ ಲುಕ್ ನಿಮಗೆ ಬೆಳಗ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ ಅಂದರೆ ನಾನು ವೀಡಿಯೋ ಸೀಮಂತ ವೀಡಿಯೋ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ. ಯಾರ್ಯಾರು ಬಂದಿದ್ದಾರೆ ನೋಡಿ. ಅದು ನಾನೇ ಆನ್ ಮಾಡೋದು. ನೋಡ್ಬೋದು ಉಂಡೆ ಕೋಳಿ ಅಂತಾನೆ. ಎಲ್ಲಿ ಬಾವ ಎಂಟ್ರಿನೇ ಕೊಡ್ಲಿಲ್ಲ. ಹೇಳು ಅದಕ್ಕೆ ಮಾದೇವಣ್ಣ ಕರೀತಾರೆ. ಅಪ್ಪಪ್ಪ ಇಲ್ಲಡಿ ಹಾಯ್ ಮಾಡಿ. ಹಾಯ್ ಹಾಯ್. ನೈಟ್ ಇವರೆಲ್ಲ ಬಂದಿದ್ದರು. ಅಂದರೆ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕನ ಮಕ್ಕಳು, ಇಷ್ಟು ಜನ ನೈಟ್ ಬಂದು ಸ್ಟೇ ಆಗಿದ್ದರು. ತುಂಬ ಕಾಮಿಡಿ. ನಮ್ಮ ಅಣ್ಣ ಅಲ್ಲಿ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿರೋನು ತುಂಬ ಕಾಲಿರ್ತಾನೆ ಗೈಸ್. ಫ್ರಂಟ್ ಕ್ಯಾಮ್ರಾ ಬೇಡ, ಇದೆ ಚೆನ್ನಾಗಿ ಕಾಣ್ತಾ ಇಲ್ಲಿ ಕೊಡು. ನಮ್ಮ ಅಕ್ಕ ಹೆಂಗ್ ಹಾಕೊಂಡಿದ್ದಲ್ಲ ಗೊತ್ತಾ ಗಾಯ್ಸ್? ಟೇಸ್ಟಿ ಬಾತ್. ನಂಗೊಂದು ಬಟ್ಲು ಹಾಕೊಡು, ಟೇಸ್ಟ್ ಮಾಡ್ತೀನಿ. ಚೆನ್ನಾಯ್ತಾ? ವಾವ್, ಪಾಪು ಕೇಸರಿ ಬಾತು. ಪಾಪುಗೆ ಕೇಸರಿ ಬಾತ್ ಚೆನ್ನಾಗಿದೆ, ಸಾಕು ಬಿಡು. ಬ್ಯಾಂಗ್ಳೂರಿಂದ ಬಂದಿರೋದು. ಸೊ ನೈಟೇ ಎಲ್ಲ ಬಂದ್ಬಿಟ್ಟಿದ್ರು. ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೈಟೇ ಎಲ್ಲರೂ ಬಂದು ಸ್ಟೇ ಆಗಿದ್ರು. ಸೊ ನಮ್ಮ ಮಮ್ಮಿ ಊಟಕ್ಕೆ ಮೊಳಕೆ ಹುಳಿ ಸಾಂಬಾರು ಮತ್ತು ಹಪ್ಪಳ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಊಟ. ನೈಟ್ ಎಲ್ಲರೂ ಊಟ ಮುಗಿಸ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಕ್ಕಂದಿರು, ನಮ್ಮ ಅಕ್ಕನ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ನಾನು ಕೂಡ, ಮಮ್ಮಿ ಡ್ಯಾಡಿ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಆ್ಯಂಡ್ ಸ್ವೀಟ್ ಏನಾದರೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡ್ತಾಯಿದ್ದೀವಿ ಮನೇಲಿ. ನಮ್ಮ ದೊಡ್ಡಮ್ಮ ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ ರವೆ ಉಂಡೆಗೆ. ಬಟ್ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಅಲ್ಲಿ ನೋಡಿ ನಮ್ಮ ಅಕ್ಕ ಕಾಯ್ತಿದ್ದಾರೆ, ರೇಖಾ ಅಕ್ಕ ಅಂತ ಅಂದ್ಬಿಟ್ಟು.
ಕಾಯಲ್ಲ, ಕೊಬ್ಬರಿ ತುರಿತಾ ಇದ್ದಾರೆ. ಅದು ಗ್ಯಾಪ್ನ ಇಲ್ಲ ಪೆಂಡಲ್ ಹಾಕ್ತೀವಿ ಅಂತ ಅಂದ್ಬಿಟ್ಟು ಪೆಂಡಲ್ ಹಾಕ್ತಾರೆ. ಮಗುಗೆ ಚೆನ್ನಾಗಿ ನೋಡು. ಆ್ಯಂಡ್ ನಮ್ಮ ಅಕ್ಕ ಮೆಹಂದಿ ಹಾಕ್ತಾ ಇದ್ದಾರೆ. ಸೊ ಸಿಂಪಲಾಗಿ ಮೆಹಂದಿ ನಮ್ಮ ಅಕ್ಕನೇ ಹಾಕ್ಲಿ ಅಂತ ಅಂದ್ಬಿಟ್ಟು, ನಮ್ಮ ಅಕ್ಕ ಚೆನ್ನಾಗಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ. ಸೊ ನಾವೆಲ್ಲ ಮೆಹಂದಿ ಹಾಕಿಸ್ಕೊಂಡು ಮಲ್ಕೊಳ್ಳೋ ಗಂಟೆ ಎಷ್ಟೊತ್ತಾಯ್ತು ಅಂದರೆ ಮಿನಿಮಮ್ 1:30 ಆಯಿತು ಮಧ್ಯರಾತ್ರಿ. ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಟೈಮಲ್ಲಿ ಪಾಪು ಇನ್ನೂ ಮಲಗಿರಲಿಲ್ಲ. ಪಾಪು ಆಟ ಆಡ್ತಾಯಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಚೆಕ್ ಮಾಡ್ತಾಯಿದ್ರು. ನಾನು ಮುಟ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಎಂಜಾಯ್ ಮಾಡ್ತಾಯಿದ್ರು. ಸೊ ನಮ್ಮ ಪಾಪು ಆಟ ಆಡ್ತಾಯಿತ್ತು ಹೊಟ್ಟೆ ಒಳಗಡೆ ನೋಡಿ. ನಾನು ನಗ್ತಾಯಿದ್ದೀನಿ, ಅದು ಕೂಡ ಒಂಥರ ಹೊಟ್ಟೆ ಶೇಕ್ ಆದಂಗೆ ಆಗ್ತಿದೆ. ಸೊ ಅವರು ಕೂಡ ನಾನು ಮುಟ್ತೀನಿ ಅಂತ ಅಂದ್ಬಿಟ್ಟು ಪಾಪು ಇರೋದನ್ನ ಎಂಜಾಯ್ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಫೀಲಿಂಗ್. ಆ್ಯಂಡ್ ಅದೇ ಹೇಳಿದೆ ಅಲ್ವಾ, 1:30 ಆಯಿತು. ನಾವೆಲ್ಲ ಮೆಹಂದಿ ಹಾಕ್ಸ್ಕೊಂಡು ಮಲ್ಕೊಳ್ಳೋ ಗಂಟ ಅಲ್ಲಿ ಕೂತಿದ್ದಾರೆ. ನಮ್ಮ ಅಣ್ಣ ಕೂಡ ಸಿಕ್ಕಾಪಟ್ಟೆ ಕಾಲು ಎಳಿತಾನೆ. ನಮ್ಮ ಅಕ್ಕ ಇನ್ನು ಕೊಬ್ಬರಿ ತುರಿತಾನೇ ಇದ್ದಾರೆ. ಆ ಕಡೆ ರವೆ ಉಂಡೆಗೆ ಎಲ್ಲರೂ ತಯಾರಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಸ್ವಲ್ಪ ಐಟಮ್ಸ್ ತಂದಿದ್ವಿ. ಸೊ ರವೆ ಉಂಡೆ ಸ್ವೀಟ್ಸ್ ಮನೇಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಿಷ್ಟು ಒಂದು 50-55 ಮೇಲೇನೋ ಇತ್ತು. ಸೊ ನಮ್ಮ ಅಕ್ಕ ಉಂಡೆ ಕಟ್ತಾ ಇದ್ದಾರೆ. ಚೆನ್ನಾಗಿರುತ್ತೆ. ಹಾಲು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅದರಿಂದ. ಸೊ ನಮ್ಮ ಅಕ್ಕ ನಾನೇ ಉಂಡೆ ಕಟ್ತೀನಿ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಹೋಗಿ ಊಟ ಮಾಡ್ತಾಯಿದ್ರು. ನಾನೇ ಕಟ್ತೀನಿ ಅಂದ್ಬಿಟ್ಟು ಎಲ್ಲನೂ ಕಟ್ಟಿ ರವೆ ಉಂಡೆನ ಇಡ್ತಾಯಿದ್ದಾರೆ ಗೈಸ್. ಸ್ವೀಟ್ ಚೆನ್ನಾಗಿತ್ತು. ರವೆ ಉಂಡೆ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಒಬ್ಬರೇ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ಬಂದು ಮಮ್ಮಿ ಇವರೆಲ್ಲ ಸೇರಿಕೊಂಡು ಫುಲ್ ರವೆ ಉಂಡೆನ ತಯಾರು ಮಾಡಿ ಇಷ್ಟು ರವೆ ಉಂಡೆ ಫೈನಲಿ ಆಗಿದ್ದು. ಇರಲಿ ಎಲ್ಲರೂ ಆಯ್ ಮಾಡಿ. ಮಮ್ಮಿ ಮೂಗೋದು ಒಂದು ಕೈ ಮೂಗಿಂದ ಕೈ ಹಾಕಿ ಇದು ಮಾಡಿರೋದು ಬಾಳೆಹಣ್ಣು. ಫೈನಲಿ ಈ ಥರ ಸಿಂಪಲಾಗಿ ನಾವು ಮೆಹಂದಿನ ಹಾಕ್ಸ್ಕೊಂಡ್ವಿ. ನಮ್ಮ ಅಕ್ಕ ಹಾಕ್ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ನಮ್ಮ ಅಕ್ಕನಿಗೆ. ಆಮೇಲೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ನನ್ನ ಸೀಮಂತದ ವ್ಲಾಗ್ ಬರುತ್ತೆ. ಹೇಗೆ ಏನು ಯಾರ್ಯಾರು ಬಂದಿದ್ರು ಯಾವ ಥರ ಅಂತ ಅಂದ್ಬಿಟ್ಟು ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಬೇಡಿ. ಸ್ವಲ್ಪ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು. ಸೊ ಕೀಪ್ ವಾಚಿಂಗ್ ಗೈಸ್. ನೆಕ್ಸ್ಟ್ ನನ್ನ ಸೀಮಂತ ವ್ಲಾಗ್ ಬರುತ್ತೆ, ಮಿಸ್ ಮಾಡಬೇಡಿ. ಟೇಕ್ ಕೇರ್, ಬಾಯ್.